ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಈ ನೂತನವಾದಂಥ ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸಿದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಬೆಳಗಿನ ಸಮಯದಲ್ಲಿ ಜ್ಞಾನೋಕ್ತಿ ಪುಸ್ತಕ 14ನೇ 23ನೇ ವಚನವನ್ನು ಓದಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ ಎಂಬುದಾಗಿ ಶ್ರಮೆಯ ಕುರಿತಾಗಿ ನಾವು ಈ ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡೋಣ. ಪ್ರತಿಯೊಬ್ಬರೂ ದೈನಂದಿನ ಅನುದಿನದ ಜೀವಿತಕ್ಕಾಗಿ ಪ್ರತಿದಿನವೂ ಅನೇಕ ವಿಧದಲ್ಲಿ ಶ್ರಮೆಯನ್ನು ಅನುಭವಿಸಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯಬೇಕಾಗುತ್ತದೆ. ಪ್ರೇರೆ, ಒಬ್ಬ ವ್ಯಾಪಾರಸ್ಥರ ಶ್ರಮೆಯಿಂದ ಕಾರ್ಖಾನೆಗಳು ಚಲಿಸ್ತವೆ. ಪ್ರೇರೆ, ವಿಜ್ಞಾನಿಗಳ ಶ್ರಮೆಯಿಂದ ಹೊಸ ಆವಿಷ್ಕಾರಗಳು ಲೋಕಕ್ಕೆ ಸಿಗ್ತವೆ. ಓದುವ ಮಕ್ಕಳು ತಮ್ಮ ಶ್ರಮೆಯಿಂದ ಮುಂದಿನ ತರಗತಿಗೆ ಹೋಗ್ತಾರೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ಕಾಗಿ ಶ್ರಮೆ ಪಡುತ್ತಾ ಇರುವುದನ್ನು ನಾವು ಈ ಲೋಕದಲ್ಲಿ ನೋಡುತ್ತೇವೆ. ನಾವು ಯಾವುದಕ್ಕಾಗಿ ಶ್ರಮೆ ಪಡಬೇಕು? ಶ್ರಮೆಯನ್ನು ನಾವು ಎರಡು ರೀತಿಯಾಗಿ ವಿಭಾಗಿಸಬಹುದು. ಸೂರ್ಯನ ಕೆಳಗೆ ಪಡುವ ಶ್ರಮೆ, ಮತ್ತೊಂದು ನಿತ್ಯಕ್ಕಾಗಿ ಪಡುವ ಶ್ರಮೆ. ಲೋಕಕ್ಕಾಗಿ ಶ್ರಮೆ ಪಡುವ ಕಾರ್ಯಗಳು ಲೋಕದೊಂದಿಗೆ ನಾಶವಾಗುತ್ತವೆ, ಆದರೆ ನಿತ್ಯತ್ವಕ್ಕಾಗಿ ಪಡುವ ಶ್ರಮೆಯು ಎಂದೆಂದಿಗೂ ನೆಲೆಸಿರುವುದಾಗಿದೆ. ಪ್ರಿಯರೇ, ನಾನು ಸಹ ಈ ಲೋಕದಲ್ಲಿ ಜೀವಿಸಬೇಕಲ್ಲ ಅಂತ ಭಾಳ ಶ್ರಮೆ ಪಟ್ಟಿದ್ದೆ. ಆದರೆ ಯಾವಾಗ ಈ ಆತ್ಮಿಕವಾದಂಥ ಅರಿವು ನನಗುಂಟಾಯಿತು, ಅವತ್ತಿನಿಂದ ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಲ್ಲವೂ ಗತಿಸಿ ಹೋಗುತ್ತದೆ, ಆದರೆ ನಾವು ನಿತ್ಯತ್ವಕ್ಕಾಗಿ ಮಾಡುವಂಥ ಕಾರ್ಯಗಳು ಮಾತ್ರ ಉಳಿತು ಎಂಬುದಾಗಿ ನಾನು ಅರಿತುಕೊಂಡೆ. ಪ್ರೇರೆ, ಸತ್ಯವೇದದಲ್ಲಿ ಒಬ್ಬ ಐಶ್ವರ್ಯವಂತನಿಗೆ ಹೊಲದಲ್ಲಿ ಒಳ್ಳೆಯ ಬೆಳೆ ಉಂಟಾಯಿತು. ಅವನು ತನ್ನ ಕಣಜಗಳನ್ನೆಲ್ಲ ಇನ್ನೂ ದೊಡ್ಡದಾಗಿಸಿ ದಾನೆಗಳನ್ನೆಲ್ಲ ಅಲ್ಲಿ ಸೇರಿಸಿಡುವೆನು ಎಂದು ತನ್ನ ಆತ್ಮದೊಂದಿಗೆ ಮಾತನಾಡಿದ್ದನು. ಪ್ರೇರೆ, ಆತ್ಮವೇ, ಅನೇಕ ವರ್ಷಗಳಿಗೆ ನಿನಗೆ ಬೇಕಾದದ್ದನ್ನು ಸೇಕರಿಸಿದ್ದೇನೆ, ನೀನು ತಿಂದು ಕುಡಿದು ವಿಶ್ರಮಿಸು ಎಂದನು. ಅವನ ಶ್ರಮೆ ಲೋಕಕ್ಕೆ ಸಂಬಂಧಪಟ್ಟ ಶ್ರಮೆಯಾಗಿತ್ತು. ಪ್ರಿಯರೇ, ನಿತ್ಯತ್ವದ ಬಗ್ಗೆ ಅವನು ಎಷ್ಟು ಮಾತ್ರಕ್ಕೂ ಅವನಲ್ಲಿ ಅಕ್ಕರೆಗೊಳ್ಳಲಿಲ್ಲ. ಪ್ರಿಯರೇ, ಕರ್ತನು ಅವನನ್ನು ದುಃಖದೊಂದಿಗೆ ನೋಡಿ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದ್ದನು. ಪ್ರೇರೆ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದ್ತೇವೆ. ಸಾಲೋಮೋನ ಹೇಳ್ತಾನೆ, ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು, ಇದು ಸಹ ವ್ಯರ್ಥವೋ ಕೇವಲ ಅನ್ಯಾಯವೂ ಆಗಿದೆ ಎಂಬುದಾಗಿ. ಲೋಕದಲ್ಲಿ ಮನುಷ್ಯನ ಹೃದಯ ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು? ಪ್ರಸಂಗಿ ಪುಸ್ತಕದಲ್ಲಿ ನಾವು ಓದ್ತೇವೆ. ಪ್ರಿಯ ದೇವರ ಮಕ್ಕಳೇ, ನೀವು ನಿತ್ಯಕ್ಕಾಗಿ ಪ್ರಯಾಸ ಪಡಿರಿ, ನಾಶವಾಗುವಂಥವುಗಳಿಗಾಗಿ ಅಲ್ಲ. ನಾಶವಾಗುವಂಥವುಗಳಿಗಾಗಿ ಪ್ರಯತ್ನ ಮಾಡಿರಿ, ಇಹಲೋಕಕ್ಕಾಗಿ ಅಲ್ಲ, ಪರಲೋಕಕ್ಕಾಗಿ ಪ್ರಯಾಸ ಪಡಿರಿ. ಅಪೊಸ್ತಲನಾದ ಪೌಲನು ಒಂದು ಕಾಲದಲ್ಲಿ ಲೋಕ ಜ್ಞಾನಕ್ಕಾಗಿ, ಲೋಕದ ಶ್ರೇಷ್ಠತೆಗಾಗಿ ಪ್ರಯಾಸ ಪಟ್ಟನು. ಗಮಲೇಲನ ಪಾದದ ಪೀಠದಲ್ಲಿ ಕುಳಿತುಕೊಂಡು ಒಂದು ದಿನ ಅವೆಲ್ಲವನ್ನು ಬಿಸಾಡಿಬಿಟ್ಟು ಕರ್ತನಿಗಾಗಿ ಶ್ರಮೆ ಪಡಲು ತನ್ನನ್ನು ಸಮರ್ಪಿಸಿದನು. ಇತರರಿಗಿಂತಲೂ ನಾನು ಹೆಚ್ಚಾಗಿ ಪ್ರಯಾಸ ಪಟ್ಟೆನೆಂಬುದೇ ಅವನ ಸಾಕ್ಷಿಯಾಗಿತ್ತು. ಪ್ರಿಯ ದೇವರ ಮಕ್ಕಳೇ, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂದು ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ನಾವು ದುಡಿತಾ ಇದ್ದೇವೆ, ಆದರೆ ಅದು ನಾಶವಾಗಿ ಹೋಗುವಂಥ ಆಹಾರಕ್ಕಾಗಿ ದುಡಿತಾ ಇದ್ದೇವೆ. ಪ್ರೇರೆ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ನಿತ್ಯತ್ವಕ್ಕಾಗಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ನೀತಿಯ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವೆಲ್ಲವುಗಳ ಕೂಡ ನಿಮಗೆ ಎಲ್ಲವೂ ಸಿಗುವುದು ಎಂಬುದಾಗಿ. ಹೌದು, ಮೊದಲು ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಾಗ ಈ ಭೂಮಿ ಮೇಲೆ ನಮಗೆ ಏನೆಲ್ಲ ಅಗತ್ಯತೆ ಇದೆಯೋ ದೇವರು ಎಲ್ಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಆದ್ದರಿಂದ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವೇ ದೇವರ ಕರಲು ಸಮರ್ಪಿಸಿಕೊಡೋಣ. ನಾವು ಯಾವ ಕೆಲಸ ಮಾಡಿದರೂ ಕೂಡ ಆ ಕೆಲಸಕ್ಕೆ ನಾವು ನಿಷ್ಠೆಯಿಂದ ಮಾಡಿ ಅದರ ಜೊತೆಯಲ್ಲಿ ನಿತ್ಯತ್ವಕ್ಕೆ ನಮ್ಮನ್ನು ಉಳಿಸುವಂಥದ್ದು, ಅದು ನಾವು ಮಾಡುವಂಥ ಕಾರ್ಯಗಳು ಅದು ಉಳಿಯುವ ಹಾಗೆ
ನಾವು ಪರಿಶುದ್ಧರಾಗಿ ಜೀವಿಸಿ ದೇವರ ಆಜ್ಞೆಗಳಿಗೆ ವಿಧೇಯತೆಯುಳ್ಳವರಾಗಿ ಜೀವಿಸುವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಡೀ ದಿನವು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದ್ದು ನಿತ್ಯತ್ವಕ್ಕೆ ಉಳಿಯುವಂಥ ಕಾರ್ಯಗಳು ನಮ್ಮ ಮೂಲಕವಾಗಿ ಜರುಗುವ ಹಾಗೆ ದೇವರು ತಾನೇ ನಮ್ಮೆಲ್ಲರನ್ನು ಉಪಯೋಗಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಪ್ರೈಸ್ ದ ಲಾರ್ಡ್.